ಸಂಘದಿಂದ ಮುಳಬಾಗಿಲಿನಲ್ಲಿ ಈ ಬಾರಿ ಶ್ರೀ ವಾಲ್ಮೀಕಿ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಸರ್ವರಿಗೂ ಸುಸ್ವಾಗತ ಕೋರಿದರು. ನಾಯಕ ಜನಾಂಗದವರು ಅಕ್ಟೋಬರ್ 29, 2025 ಸೋಮವಾರ ಪೂರ್ವಭಾವಿ ಸಭೆ ನಡೆದಿತು. ಎಲ್ಲ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಂಡರು. ದಿನಾಂಕ 7-10-2025 ವಾಲ್ಮೀಕಿ ಜಯಂತಿ ಇದೆ. ಆದ್ದರಿಂದ ನಮ್ಮ ಶಾಸಕರು ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳು ದಿನಾಂಕ 29 ಟೈಮಿಂಗ್ ಸರ್ 12 ಗಂಟೆಗೆ ಸಮಯವನ್ನು ನಿಗದಿಪಡಿಸಿರ್ತಾರೆ. ಅದಾದ ನಂತರ ಇದು ಪೂರ್ವ ಸಭೆಗೆ ನಿಗದಿಪಡಿಸಿರ್ತಾರೆ. ಈ ಪೂರ್ವ ಸಭೆ ಮುಗಿಸ್ಕೊಂಡು ಅದಾದ ನಂತರ ನಮ್ಮ ವಾಲ್ಮೀಕಿ ಭವನದ ಒಂದು ಜಾಗವನ್ನ ಇದು ಮಾಡಿದ್ದಾರೆ. ಅಲ್ಲಿ ಸರ್ವೆ ಕಾರ್ಯಕ್ರಮಕ್ಕೆ ಅಲ್ಲಿಗೆ ಬರ್ತೀನಿ ಅಂತ ನಮಗೆ ತಿಳಿಸಿರ್ತಾರೆ. ಆದ್ದರಿಂದ ನಮ್ಮ ಎಲ್ಲ ಕುಲಬಾಂಧವರು, ತಾಲೂಕಿನ ಎಲ್ಲ ಕುಲಬಾಂಧವರು ಬಂದು ಈ ಒಂದು ಪೂರ್ವ ಸಭೆಗೆ ಭಾಗಿಯಾಗಬೇಕು ಮತ್ತು ನಮ್ಮ ವಾಲ್ಮೀಕಿ ಜಯಂತಿಗೆ ಕೂಡ ಎಲ್ರೂ ಇದು ಅಟೆಂಡ್ ಆಗ್ಬೇಕು ಅಂತ ನಲ್ಲಿ ಮನವಿ. ಸಮಸ್ತ ನಾಯಕ ಬಂಧುಗಳಿಗೆ ನಮಸ್ಕರಿಸ್ತಾ, ಆತ್ಮೀಯರೇ, ದಿನಾಂಕ 7-10-2025 ಮಹರ್ಷಿ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ಮಾನ್ಯ ಶಾಸಕರು ಮತ್ತೆ ತಹಸೀಲ್ದಾರ್ ಅವರು ನಿಗದಿ ಮಾಡಿರ್ತಾರೆ ಸೋಮವಾರದಂದು. ಆ ದಿನ ನಮ್ಮ ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥ ವಾಲ್ಮೀಕಿ ಭವನದ ನಿವೇಶನದ ಸ್ಥಳವನ್ನ ಸಹ ಸರ್ವೆ ಮಾಡ್ತಕ್ಕಂಥ ಕೆಲಸನೂ ಸಹ ಆಗತ್ತೆ. ಆಕ್ಚುಲಿ ಈ ದಿನ ಇತ್ತು, ಅಲ್ಲಿ ನಾವು ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಗೋಡೆ ನಿರ್ಮಾಣ ಮಾಡಲಿಕ್ಕೆ ಸಮುದಾಯದ ಎಲ್ಲ ಮುಖಂಡರು ಹಾದಿಯಾಗಿ ನಮ್ಮ ಹಲವಾರು ಮುಖಂಡರು ಮತ್ತೆ ಸಮುದಾಯದ ಎಲ್ಲ ಸದಸ್ಯರು ಬಂದಿದ್ರು. ಆದ್ರೆ ಅದಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರು ಬಂದು ಅನಗತ್ಯವಾಗಿ ನಮಗೆ ಕಿರುಕುಳ ಕೊಡ್ತಕ್ಕಂಥದ್ದು ಕಳೆದ 10 ವರ್ಷದಿಂದ ಸಹ ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ ನಡೀತಾ ಇತ್ತು. ಇದನ್ನ ಖಂಡಿಸ್ತಕ್ಕಂಥ ಕೆಲಸ ಆಗಬೇಕು. ಮತ್ತೆ ಕಳೆದ ಸಾಲಿನಲ್ಲಿ 24ನೇ ಸಾಲಿನಲ್ಲಿ ಇಡೀ ರಾಜ್ಯಾದ್ಯಂತ ವಾಲ್ಮೀಕಿ ಜಯಂತಿ ಮಾಡಿದ್ರು ಸಹ ಇಲ್ಲಿ ಈ ಮುಳಬಾಗ ತಾಲೂಕಿಗೆ ವಾಲ್ಮೀಕಿಗೆ ಸಂಬಂಧಪಟ್ಟಂಗೆ ನಮ್ಮ ಹಾವಳಿ ಗ್ರಾಮ ಅಂತಕ್ಕಂಥದ್ದು ಬಹಳ ಐತಿಹ್ಯ ಹೊಂದಿರ್ತಕ್ಕಂಥ ಸ್ಥಳ. ಇಂತಹ ಜಾಗದಲ್ಲೇ, ಇಂತಹ ತಾಲೂಕಿನಲ್ಲೇ ಸಹ ಜಯಂತಿ ನಡೆದಿಲ್ಲ. ಹಾಗಾಗಿ ನಾವು ಯಾರ ಬಗ್ಗೆ ದೂಷಣೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ನಾವು ಈ ಬಾರಿ ಒಗ್ಗಟ್ಟಿನಿಂದ ನಮ್ಮ ಶಕ್ತಿಯ ಪ್ರದರ್ಶನ ಆಗಬೇಕು. ಜೊತೆಗೆ ಭವಿಷ್ಯದಲ್ಲಿ ನಮ್ಮ ಸಂಘವನ್ನ ಬಲಪಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತೇಳಿ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಎಚ್ ಸುಬ್ರಹ್ಮಣ್ಯರವರು ಮತ್ತೆ ಹಾಗೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ BV ವೆಂಕಟೇಶ್ ಅವರ ಸಾರಥ್ಯದಲ್ಲಿ ಎಲ್ಲ ರೂಪುರೇಷೆಗಳನ್ನ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ದಯವಿಟ್ಟು ಸಮುದಾಯವನ್ನು ಕೇಳ್ಕೊಳ್ಳೋದಿಷ್ಟೇ, ಒಗ್ಗಟ್ಟಿನಲ್ಲಿ ನಮ್ಗೆ ಬಲ ಇದೆ. ನಮ್ಮ ಬಡ ಸಮುದಾಯ ಅಂತಕ್ಕಂಥದ್ದು ಬಹಳಷ್ಟು ಅವಕಾಶಗಳನ್ನು ಕಳ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ನಮ್ಮ ಭವಿಷ್ಯದಲ್ಲಿ ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡೋಣ. ಈಗ ಬಂದಿರತಕ್ಕಂಥ ಒಂದು ಹಣಕಾಸು ಅನುದಾನ ಸಹ ವಾಪಸ್ ಹೋಗಿದೆ. ಶಾಸಕರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ, ನೀವೆಲ್ಲ ಸರಿ ಒಗ್ಗಟ್ಟಾಗಿ ಬಂದಲ್ಲಿ ನಾನು ಗುದ್ಲಿ ಪೂಜೆಯನ್ನು ನೆರವೇರಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ತುಂಬು ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡ್ತೀನಿ ನಮ್ಮ ತಾಲೂಕಿನ ನಾಯಕ ಸಮುದಾಯದ ಯುವಜನತೆಗೆ ವಿಶೇಷವಾಗಿ ದಯವಿಟ್ಟು ಈ ಒಂದು ಏನು ಪೂರ್ವಭಾವಿ ಸಭೆ ಇದೆ ಅದಕ್ಕೆ ತಾವೆಲ್ಲರೂ ಸಹ ಸಾಕ್ಷೀಭೂತರಾಗಬೇಕು. ಆ ನಂತರ ನಮ್ಮ ನಿವೇಶನದ ಒಂದು ಸರ್ವೆ ಕಾರ್ಯದಲ್ಲೂ ಸಹ ತಾವೆಲ್ಲರೂ ಸಹ ಭಾಗವಹಿಸಿ ನಮ್ಮ ಮುಂದಿನ ಭವಿಷ್ಯಕ್ಕೆ ನೀವೆಲ್ಲರೂ ಸಹ ಕೊಡುಗೆಯನ್ನು ಕೊಡಬೇಕು ಅಂತ ಮಾತನ್ನ ಹೇಳ್ತಾ ಇದ್ದೀನಿ. ಸರ್, ಇದು ಸಿಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 65ರಲ್ಲಿ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಈಗ ಕೋಲಾರನ ಹಾಲಿ ಶಾಸಕರು ಶ್ರೀ ಕೊತ್ತೂರು ಮಂಜುನಾಥ್ ಅವರ ಕೊಡುಗೆಯಾಗಿ ನಮ್ಗೆ ಕೊಟ್ಟಿದ್ರು 1 ಎಕರೆ ಜಾಗವನ್ನ. ಈಗಲೂ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಪೂರ್ವಾಪರ ದಾಖಲಾತಿಗಳು ಸಂಪೂರ್ಣವಾಗಿ ನಮ್ಮಲ್ಲಿದೆ. ಆದ್ರೆ ಈ ಭೂ ಕಬಳಿಕೆದಾರರು ಇದಾರಲ್ವಾ, ಇವರ ಒಂದು ವ್ಯವಸ್ಥಿತ ಒಂದು ಸಂಚಿನಿಂದ ಏನಪ್ಪಾ ಅಂತ ಹೇಳಿದ್ರೆ ಈ ದಿನ ನಮಗೆ ಅದು ವಂಚಿತವಾಗಿದೆ. ಆದ್ರೆ ಇವತ್ತು ಎಲ್ಲ ಸಹ ನಾವು ಅಲ್ಲಿ ಸಮರ್ಪಕವಾಗಿ ಅಲ್ಲಿ ವ್ಯವಸ್ಥೆಗಳನ್ನ ನೋಡಿದಾಗ ಖಂಡಿತವಾಗಿ ತುಂಬ ಭರವಸೆ ಇದೆ. ಇದು ಕೇವಲ 1 ಅಥವಾ 2 ತಿಂಗಳಲ್ಲೂ ಸಹ ಗುದ್ಲಿ ಪೂಜೆಯನ್ನು ನೆರವೇರಿಸಿಕೊಡ್ತಾರೆ ಮಾನ್ಯ ಶಾಸಕರು. ನಮ್ಮ ಕನಸಿನ ಒಂದು ಭವನ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಮಾತನ್ನು ಸಹ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ನಮಗಿಂತ ಹೆಚ್ಚಿನ ಮಾಹಿತಿಯನ್ನ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರೇ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಹೈಕೋರ್ಟ್ ನಲ್ಲಿ ಇತ್ತು ಅಂತಕ್ಕಂಥದ್ದು ಸ್ಟೇ ವೇಕೆಂಟ್ ಆಗಿರ್ತಕ್ಕಂಥ ಮಾತನ್ನ ಇವತ್ತು ನಮಗೆ ಭರವಸೆ ಮಾತಾಗಿ ಹೇಳಿದ್ರೆ ಕೂಡ ಪಡ್ತೀನಿ. ಈಗ ರಚನೆ ಆಗಿರ್ತಕ್ಕಂಥ ನೂತನ ಸಂಘ ಇರ್ಬೋದು, ಮುಂದಿನ ನಮ್ಮ ಕಾರ್ಯಚಟುವಟಿಕೆ ಆಗಿರ್ಬೋದು, ಹೆಂಗಿರುತ್ತೆ ಅಂತ ಹೇಳಿದ್ರೆ ನಾವು ದ್ವೇಷವನ್ನು ಸಾಧಿಸ್ತಕ್ಕಂಥ ಮನಸ್ಥಿತಿಯಲ್ಲಿ ಇಲ್ಲ. ನಾವು
ಪಕ್ಷಾತೀತವಾಗಿ ಯಾರು ಈಗ ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಯುವಕರಿದ್ದಾರೆ, ಹಿರಿಯರಿದ್ದಾರೆ, ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಇದ್ದಾರೆ. ಎಲ್ಲರೂ ಸಹ ಅವ್ರದ ವೈಯಕ್ತಿಕ ಅದು ಪಕ್ಷಗಳನ್ನ ಅವ್ರವ್ರ ಇಷ್ಟಕ್ಕೆ ಅವ್ರು ಬಳಸ್ಕೊಳ್ಳಿ. ಆದರೆ ಸಮುದಾಯ ಅಂತ ಬಂದಾಗ ದಯವಿಟ್ಟು ಸಮುದಾಯದ ಪರವಾಗಿ ನಿಲ್ಲತಕ್ಕಂಥ ಕೆಲಸಗಳು ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ. ಕೆಲವರು ಅಪ್ರಚಾರ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ನಾವು ಮಾಡ್ಕೊಂಡಿರೋ ತಂಡಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಏನು ಅವ್ರು ಆ ಪಕ್ಷ ಈ ಪಕ್ಷ ಅಂತ. ನಮ್ಮ ಪಕ್ಷ ಕಟ್ಕೊಂಡು ನಮ್ಗೆ ಏನ್ ಬೇಕಾಗಿದೆ, ನಮ್ಗೆ ಬೇಕಾಗಿರ್ತಕ್ಕಂಥ ಒಂದೇ, ಅದು ವಾಲ್ಮೀಕಿ ನಾಯಕ ಸಮಾಜ. ಅದರ ಉನ್ನತಿಗಾಗಿ ದುಡಿತೀವಿ ಬಿಟ್ರೆ ನಾವು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತಕ್ಕಂಥ ಜನ ನಾವಲ್ಲ ಅಂತಕ್ಕಂಥ ಮಾತನ್ನ ಘಂಟಾಘೋಷವಾಗಿ ಎಲ್ಲರ ಪರವಾಗಿ ಸಹ ನಾನು ವೈಯಕ್ತಿಕವಾಗಿ ಸಹ ನಮ್ಮ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ.